ಪರಿಷತ್ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದು ಕಡೆ ಭಿನ್ನಮತ ಅನ್ನುವಂತಹದ್ದು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಮತ್ತೆ ಎದುರಾಗಿದೆ. ಇದರ ಬೆನ್ನಲ್ಲೇ ನಾಯಕತ್ವದ ಬದಲಾವಣೆಯ ಕೂಗು ಒಂದು ಕಡೆ ಕೇಳಿ ಬರ್ತಾ ಇದೆ. ಇನ್ನು ಇದಕ್ಕೆ ಸಲಹಾ ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿದೆ. ಈ ಕುರಿತಂತೆ ಅಪ್ಡೇಟಿಂಗ್ ಬರ್ತಿದೆ, ನೋಡೋಣ ಬನ್ನಿ. ಪರಿಷತ್ ಚುನಾವಣೆಯಲ್ಲಿ ಪಕ್ಷ ದ್ರೋಹದ ಕೆಲಸ ಆಗಿದೆ. ಇನ್ನು ಅಡ್ಡ ಮತದಾನಕ್ಕೆ ಬಿಜೆಪಿ ಹೈಕಮಾಂಡ್ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ವಿಜೇಂದ್ರ, ಅಶೋಕ್, ರಾಮಮೋಹನ್ ದಾಸ್ ಅವರಿಗೆ ಹೈಕಮಾಂಡ್ ಬುಲಾವ್ ಸಹ ನೀಡಿದೆ. ಪರಿಷತ್ ಚುನಾವಣೆಯಲ್ಲಿ ಪಕ್ಷ ದ್ರೋಹದ ಕೆಲಸ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹೈಕಮಾಂಡ್ ರಾಜ್ಯದ ನಾಯಕರನ್ನ ದೆಹಲಿಗೆ ಕರೆದಿರುವಂತಹದ್ದು. ಅಡ್ಡ ಮತದಾನ ಏನಾಗಿದೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆ ಕೂಡ ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಕೂಗು ಇಂದು ನಿನ್ನೆಯದಲ್ಲ, ಸಾಕಷ್ಟು ವರ್ಷಗಳಿಂದಲೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರನ್ನ ಬದಲಾಯಿಸಬೇಕು ಅನ್ನುವಂಥ ವಿಚಾರ. ಇನ್ನು ವಿಜೇಂದ್ರ ಅವರ ಆಯ್ಕೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಜನ ಬಿಜೆಪಿಯ ಪ್ರಮುಖ ಹಿರಿಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು, ಇನ್ನು ಪಕ್ಷವನ್ನ ಕೂಡ ತೊರೆದಿದ್ರು. ಇದರ ಬೆನ್ನಲ್ಲೇ ಮತ್ತೆ ಈಗ ಪರಿಷತ್ ಚುನಾವಣೆ ಬೆನ್ನಲ್ಲೇ ಎಲ್ಲೋ ಒಂದ್ ಕಡೆ ಮುಜುಗರವನ್ನ ತಂದೊಡ್ಡಿರುವಂತಹ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ, ನಾಯಕತ್ವ ಬದಲಾವಣೆಯನ್ನ ಮಾಡುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು. NDA ಮೈತ್ರಿಯಲ್ಲಿ 11 ಜನ ಶಾಸಕರ ಅಡ್ಡ ಮತದಾನ ಆಗಿದೆ. ಇಲ್ಲಿ ಅದರಲ್ಲೂ JDS ಅಭ್ಯರ್ಥಿಗೆ ಸೋಲಾಗಿದೆ. ಕಾಂಗ್ರೆಸ್ಗೆ ಇದು ಅಚ್ಚರಿಯಾದಂತಹ ಲಾಭವನ್ನ ಕೂಡ ತಂದುಕೊಟ್ಟಿದೆ. ಒಂದು ಕಡೆ NDA ಅಭ್ಯರ್ಥಿ ಈ ಬಾರಿ ಗೆಲ್ಲಬಹುದು ಅನ್ನುವಂಥ ನಿಟ್ಟಿನಲ್ಲಿ ಏನು ಸೋಲ್ತೀವಿ ಅನ್ನುವಂಥದ್ರ ಬಗ್ಗೆ ತಿಳಿದಿದ್ರೂ ಕೂಡ ನಿರೀಕ್ಷೆಗಳಿದ್ರೂ ಸಹ JDSನಿಂದ ಅಭ್ಯರ್ಥಿಯನ್ನು ಹಾಕಲಾಗಿತ್ತು. ಆದರೆ ಅಚ್ಚರಿಯ ಏನು ಕಾಂಗ್ರೆಸ್ಗೆ ಲಾಭ ಉಂಟಾಗಿದೆ ಒಂದು ಕಡೆ, ಆದರೆ JDSಗೆ ಇಲ್ಲಿ ಸೋಲು ಕಂಡಿರುವಂತಹದ್ದು. ಇನ್ನು ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ಗೆ ಅತಿ ಹೆಚ್ಚು ಮತಗಳು ಕೂಡ ಸಿಕ್ಕಿದೆ. ಅಡ್ಡ ಮತದಾನಕ್ಕೆ ಬಿಜೆಪಿಯ ಹೈಕಮಾಂಡ್ ಈಗ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದೆ. ವಿಜೇಂದ್ರ ಹಾಗೆ ಅಶೋಕ್, ರಾಧಾ ಮೋಹನ್ ದಾಸ್ಗೆ ಈಗಾಗಲೇ ದೆಹಲಿಗೂ ಕೂಡ ಬುಲಾವ್ ನೀಡಿದೆ ಅನ್ನುವಂಥದ್ರ ಕುರಿತಾಗಿ ಅಪ್ಡೇಟ್ ಸಿಕ್ಕಿರುವಂಥದ್ದು. ಇನ್ನು ಪ್ರಮುಖವಾಗಿ ಕ್ರಾಸ್ ವೋಟಿಂಗ್ ಯಾರೆಲ್ಲ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಗಳು ಆರಂಭ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟಿಂಗ್ ಬ್ರೇಕಿಂಗ್ ಬರುತ್ತೆ. ಕ್ರಾಸ್ ವೋಟಿಂಗ್ ಏನು ಈಗಾಗಿದೆ ಅದನ್ನು ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ CT ರವಿ ನೇತೃತ್ವದ ತನಿಖಾ ಸಮಿತಿಯನ್ನ ಈಗ ರಚನೆ ಮಾಡಿದೆ. ಸ್ಥಳೀಯ ನಾಯಕತ್ವದ ಮೇಲೆ ಹೈಕಮಾಂಡ್ ನಾಯಕರು ಈಗ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ಅಥವಾ ಅಶೋಕ್ ಸ್ಥಾನಕ್ಕೆ ಈಗ ಸದ್ಯ ಕುತ್ತು ಎದುರಾಗಿದೆ. 4 ಬಿಜೆಪಿಯ ಶಾಸಕರು ಪಕ್ಷದ ವಿರುದ್ಧ ಮತವನ್ನ ಹಾಕಿರುವಂತಹ ಶಂಕೆ ಕೂಡ ಇದೆ. ಹಾಗಾಗಿ ಬಿಜೆಪಿ JDS ಆಂತರಿಕವಾಗಿ ಸಂಘರ್ಷ ಏನಿದೆ ಅದು ಬಹಿರಂಗ ಕೂಡ ಆಗಿದೆ. JDS ಮತ್ತು ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಮನಸ್ತಾಪ ಅನ್ನುವಂಥದ್ದು ಹಾಗೆ ಮುಂದುವರೆದಿತ್ತು. ಇದರ ಬೆನ್ನಲ್ಲೇ ಇದನ್ನ ಸರಿಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಯಾರೂ ಮುಂದಾಗಿರಲಿಲ್ಲ. ಶಿವರಾಮ್ ಹೆಬ್ಬಾರ್ ಆಗಿರಬಹುದು ಅಥವಾ ST ಸೋಮಶೇಖರ್ ಆಗಿರಬಹುದು, ಅವ್ರು ಯಾರೂ ಕೂಡ ನಮ್ಮನ್ನ ಸಂಪರ್ಕನೇ ಮಾಡಿಲ್ಲ. ಬಿಜೆಪಿ ಆಗಿರಬಹುದು, JDS ಆಗಿರಬಹುದು, ಯಾರೂ ಕೂಡ ನಮ್ಮನ್ನ ಸಂಪರ್ಕ ಮಾಡಿಲ್ಲ ಅನ್ನುವಂಥದ್ರ ಕುರಿತಾಗಿ ಮಾಧ್ಯಮಗಳೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ಮತ್ತೆ ಎಲ್ಲೋ ಒಂದು ಕಡೆ ಈಗ ಮೈತ್ರಿ ಪಕ್ಷಗಳ ತಂತ್ರಗಾರಿಕೆ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂತಹದಕ್ಕೆ ಪರಿಷತ್ ಚುನಾವಣೆ ಕೂಡ ಉದಾಹರಣೆಯಾಗಿ ಸಿಕ್ಕಿದೆ. ಈಗ ಸ್ಥಳೀಯ ನಾಯಕತ್ವ ಏನಿದೆ, ನಾಯಕತ್ವದಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನ ಕೂಡ ಉಂಟಾಗಿತ್ತು. ಇದು ಕೂಡ ಮುಖ್ಯವಾದ ಕಾರಣನ. ಸ್ಥಳೀಯ ನಾಯಕತ್ವದ ಮೇಲೆ ಹೈಕಮಾಂಡ್ ಈಗ ಸದ್ಯ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ವಿಜೇಂದ್ರ ಅಥವಾ ಅಶೋಕ್ ಅವರ ಸ್ಥಾನಕ್ಕೆ ಕುತ್ತು ಎದುರಾಗುವಂತಹ
ಸಾಧ್ಯತೆಗಳಿದೆ. ಇನ್ನು JDS ಕೂಡ ಇಲ್ಲಿ ತನ್ನ ಸ್ಥಾನಕ್ಕೆ ಸರಿಯಾಗಿ ನ್ಯಾಯವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿಯವರು ಕೆಲಸವನ್ನ ಮಾಡಿಲ್ಲ ಅನ್ನುವಂಥದ್ರ ಕುರಿತಾಗಿ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು JDS ಅಭ್ಯರ್ಥಿ ಸೋಲಿನ ಹಿಂದೆ ಇಲ್ಲಿ ಪ್ರಮುಖವಾಗಿ ಯಾರ್ಯಾರ ಕೈವಾಡ ಇದೆ ಅನ್ನುವಂತಹದ್ದು, ಅದರ ಜೊತೆಗೆ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆಯ ಸುಳಿವು ಮತ್ತೊಂದು ಕಡೆ. ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಕುರಿತಾಗಿ ಚರ್ಚೆಗಳಾಗ್ತಾನೆ ಇತ್ತು. ಈಗ BY ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನುವಂಥದ್ರ ಚರ್ಚೆಗಳು ಆಗಾಗ ನಡೀತಾನೆ ಇತ್ತು. ಪರಿಷತ್ ಚುನಾವಣೆಯ ಬೆನ್ನಲ್ಲೇ ಈಗ ಬಿಜೆಪಿ ನಾಯಕತ್ವದ ಬದಲಾವಣೆ ಸುಳಿವಿಗೆ ಮತ್ತಷ್ಟು ಪುಷ್ಟಿಯನ್ನು ಸಹ ನೀಡಿದಂತಾಗಿದೆ.